ಚಳಿಗೆ ಬೆಚ್ಚನೆ ಮಲಗಿದ ಜನರು, ಮಧ್ಯರಾತ್ರಿಯಲ್ಲಿ ಬಿಂದಾಸ್ ಓಡಾಡಿ ಕಳ್ಳತನ ಮಾಡಿದ ಕಳ್ಳರು. ಕಳೆದ ಕೆಲ ದಿನಗಳಿಂದ ವಿಪರೀತವಾಗಿರುವ ಚಳಿಗೆ ಹೆದರಿ ಜನರು ತಮ್ಮ ತಮ್ಮ ಮನೆಗಳಲ್ಲಿ ಬೆಚ್ಚನೆ ಮಲಗಿರುವ ಸಂದರ್ಭದಲ್ಲಿ ಮಧ್ಯರಾತ್ರಿಯಲ್ಲಿ ಬಿಂದಾಸ್ ಆಗಿ ಗ್ರಾಮಕ್ಕೆ ಎಂಟ್ರಿ ನೀಡಿದ ಕಳ್ಳರ ಗುಂಪು 8ಕ್ಕೂ ಅಧಿಕ ಮನೆಗಳಲ್ಲಿ ಕಳ್ಳತನ ಮಾಡಿದ ಘಟನೆ ಬಸವಕಲ್ಯಾಣ ತಾಲೂಕಿನ ಉಮಾಪುರ, ಕೊಂಗೇವಾಡಿ ಹಾಗೂ ಚಣಕಾಪುರ ಗ್ರಾಮಗಳಲ್ಲಿ ಜರುಗಿದೆ. ಬುಧವಾರ ನಸುಕಿನ ಜಾವ 3 ಗಂಟೆ ಸುಮಾರಿಗೆ 2 ಬೈಕ್ಗಳ ಮೇಲೆ ತಲಾ 3ರಂತೆ ಒಟ್ಟು 6 ಜನ ಕಳ್ಳರು ಉಮಾಪುರ ಗ್ರಾಮಕ್ಕೆ ಆಗಮಿಸಿ 6 ಮನೆಗಳು ಸೇರಿದಂತೆ ಕೊಂಗೇವಾಡಿ ಹಾಗೂ ಚಣಕಾಪುರ ಗ್ರಾಮಗಳಲ್ಲಿ ಕಳ್ಳತನ ಮಾಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಉಮಾಪುರ ಗ್ರಾಮದಲ್ಲಿ ಒಟ್ಟು 2 ಲಕ್ಷಕ್ಕೂ ಅಧಿಕ ರೂಪಾಯಿ ಮೌಲ್ಯದ ನಗದು ಸೇರಿದಂತೆ ಚಿನ್ನಾಭರಣ ಹಾಗೂ ಬೆಳ್ಳಿ ಆಭರಣಗಳನ್ನು ಲೂಟಿ ಮಾಡಿದ್ದಾರೆ ಎಂದು ತಿಳಿದುಬಂದಿದೆ. ಕೊಂಗೇವಾಡಿ ಗ್ರಾಮದ ಒಂದು ಮನೆಯಲ್ಲಿ ಕಳ್ಳತನ ನಡೆದರೆ ಚಣಕಾಪುರ ಗ್ರಾಮದಲ್ಲಿ ಕೆಲ ಮನೆಗಳಲ್ಲಿ ಕಳ್ಳತನಕ್ಕೆ ಪ್ರಯತ್ನ ಮಾಡಿದ್ದಾರೆ ಎಂದು ತಿಳಿದುಬಂದಿದೆ. ಬೈಕ್ಗಳಲ್ಲಿ ಬಂದು ಬಿಂದಾಸ್ ಆಗಿ ಕಳ್ಳತನ ಮಾಡಿರುವ ಕಳ್ಳರ ದೃಶ್ಯ ಉಮಾಪುರ ಗ್ರಾಮದ ಕೆಲ CCTVಗಳಲ್ಲಿ ದಾಖಲಾಗಿದೆ. ಉಮಾಪುರ ಗ್ರಾಮದಲ್ಲಿ ಯಾರೂ ಇಲ್ಲದ ಒಟ್ಟು 6 ಮನೆಗಳಲ್ಲಿ ಕಳ್ಳತನ ಮಾಡಿದ ಈ ಕಳ್ಳರು ಕಳ್ಳತನ ಮಾಡಿದ ನಂತರ 2 ಮನೆಗಳಿಗೆ ಮತ್ತೆ ಹೊಸದಾಗಿ ಬೀಗ ಹಾಕಿ ಹೋಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಆಯುಧಗಳೊಂದಿಗೆ ಬೈಕ್ ಮೇಲೆ ಬಿಂದಾಸ್ ಆಗಿ ಕಳ್ಳತನಕ್ಕೆ ಆಗಮಿಸಿದ ಈ ಕಳ್ಳರು ಕಳ್ಳತನದ ನಂತರ ಉಮಾಪುರ ಗ್ರಾಮದಲ್ಲಿ ಒಂದು ಮನೆ ಮುಂದೆ ಒಂದು ತಲ್ವಾರ್ ಸೇರಿದಂತೆ ಕೆಲವೆಡೆ ಆಯುಧಗಳನ್ನು ಅಲ್ಲೇ ಬಿಟ್ಟು ಹೋಗಿದ್ದಾರೆ ಎನ್ನುವ ಮಾಹಿತಿ ತಿಳಿದುಬಂದಿದೆ. ಸುದ್ದಿ ತಿಳಿದ ಬಸವಕಲ್ಯಾಣ ಗ್ರಾಮೀಣ ಠಾಣೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ತನಿಖೆ ಮುಂದುವರಿಸಿದ್ದಾರೆ. ಈ ಕುರಿತು ಬಸವಕಲ್ಯಾಣ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪ್ರಕರಣ ದಾಖಲಿಸಿಕೊಂಡ ಪೊಲೀಸರ ತಂಡ ಕಳ್ಳತನ ಮಾಡಿ ನಾಪತ್ತೆಯಾಗಿರುವ ಕಳ್ಳರ ಬಂಧನಕ್ಕಾಗಿ ವಿಶೇಷ ತಂಡ ರಚಿಸಿ ಕಳ್ಳರ ಬಂಧನಕ್ಕಾಗಿ ಜಾಲ ಬೀಸಿದ್ದಾರೆ.